ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೆಪ್ಟೆಂಬರ್ 7ನೇ ತಾರೀಕಿಂದನೇ ಪಿತೃಪಕ್ಷ ಶುರು ಆಗಿದೆ. 15 ದಿನಗಳ ಕಾಲ ಪಿತೃಪಕ್ಷ ಇರುತ್ತೆ. ನಮ್ಮ ಮನೆಯಲ್ಲಿ ಪಿತೃದೋಷ ಇದೆ ಎಂದು ಯಾವ ರೀತಿಯಾಗಿ ಕಂಡುಹಿಡಿಯೋದು ಮತ್ತು ಪಿತೃದೋಷವನ್ನು ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಪಿತೃಗಳ ಅಸಮಾಧಾನದಿಂದ ಪಿತೃಗಳ ಆತ್ಮವು ಮೋಕ್ಷವನ್ನು ಪಡೆಯದೇ ಇದ್ದಾಗ ಅದು ಕುಟುಂಬದ ಸದಸ್ಯರ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತೆ. ಇದರಿಂದ ಕುಟುಂಬದ ಸದಸ್ಯರು ಪಿತೃದೋಷಕ್ಕೂ ಕೂಡ ಗುರಿಯಾಗ್ತಾರೆ. ಇನ್ನು ಮನೆಯಲ್ಲಿ ಪಿತೃದೋಷವಿದ್ದರೆ ನಾವು ಹೇಗೆ ಅದನ್ನು ತಿಳಿದುಕೊಳ್ಬೋದು, ಇನ್ನು ಪಿತೃದೋಷದ ಲಕ್ಷಣಗಳ್ಯಾವುವು, ಇನ್ನು ಪಿತೃದೋಷಕ್ಕೆ ನಾವು ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಶಾಸ್ತ್ರದ ಪ್ರಕಾರ ನಾವು ಕಾಲ ಕಾಲಕ್ಕೆ ನಮ್ಮ ಪಿತೃಗಳಿಗೆ ಶ್ರಾದ್ದ, ತರ್ಪಣ ಅಥವಾ ಪಿಂಡದಾನ ಕಾರ್ಯವನ್ನು ಮಾಡದೇ ಇದ್ದಾಗ ಪಿತೃದೋಷಕ್ಕೆ ನಾವು ಗುರಿಯಾಗ್ತೀರಿ. ಇನ್ನು ಪಿತೃಗಳಿಗೆ ನಾವು ಮಾಡುವ ಅವಮಾನವು ಪಿತೃದೋಷಕ್ಕೂ ಕೂಡ ಕಾರಣ ಆಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಓರ್ವ ವ್ಯಕ್ತಿಯ ಜಾತಕದಲ್ಲಿ ರಾಹು ಮತ್ತು ಕೇತು ಅಥವಾ ಶನಿ ಗ್ರಹವು ಸೂರ್ಯ ಅಥವಾ ಚಂದ್ರನೊಂದಿಗೆ ಅಶುಭ ಸ್ಥಾನದಲ್ಲಿದ್ದಾಗ ಪಿತೃದೋಷವು ಉಂಟಾಗುತ್ತೆ. ಪಿತೃದೋಷದಿಂದ ವ್ಯಕ್ತಿಯ ಆರೋಗ್ಯದ ಸಮಸ್ಯೆಗಳನ್ನು, ಸಂತಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು, ಉದ್ಯೋಗ, ವ್ಯಾಪಾರ ಹಾಗೂ ವ್ಯವಹಾರದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಪಿತೃದೋಷಕ್ಕೆ ಒಳಗಾದರೆ ಅಥವಾ ಪಿತೃದೋಷದಿಂದ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಕುಟುಂಬದಲ್ಲಿ ಈಗೆಲ್ಲ ಆಗ್ತಾ ಇದ್ರೆ ಅದು ಪಿತೃದೋಷ ಅಂತ ಕಂಡುಹಿಡಿಬೋದು. ಮೊದಲನೇದಾಗಿ ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ, ಕೆಲಸ ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ನಾವು ಶುಭ ಫಲಗಳನ್ನು ಪಡೆದುಕೊಳ್ತಾನೆ ಇರಲ್ಲ. ವಿರುದ್ಧ ಫಲಿತಾಂಶಗಳನ್ನು ಪಡೆದುಕೊಳ್ತಾ ಇರ್ತೀರಿ. ತಂದೆ ಮತ್ತು ಮಕ್ಕಳ ನಡುವೆ ಪದೇ ಪದೇ ಜಗಳಗಳು ನಡೀತಾ ಇದ್ದರೆ, ಮನೆಯಲ್ಲಿ ಹಣದ ಸಮಸ್ಯೆಗಳು ಎದುರಿಸ್ತಾ ಇದ್ದರೆ, ಶುಭ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗಿದ್ರೆ ಅಂತಹ ಸಂದರ್ಭದಲ್ಲಿ ಪಿತೃಗಳು ನಿಮ್ಮ ಮೇಲೆ ಕೋಪಗೊಂಡಿರ್ತಾರೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಎರಡನೇದಾಗಿ ಪಿತೃದೋಷವು ನಮ್ಮ ಜೀವನವನ್ನು ಆವರಿಸ್ಕೊಂಡಿದ್ರೆ, ನಾವು ಕೈಗೆತ್ತಿಕೊಂಡ ಕೆಲಸ ಪೂರ್ಣಗೊಳ್ಳದೆ ಹಂತದಲ್ಲೇ ಅದರಲ್ಲಿ ಅಡೆತಡೆಗಳು ಎದುರಾಗ್ತಾ ಇರ್ತವೆ. ಯಾವುದೇ ಕೆಲಸ ಮಾಡಲು ಹೋದರೂ ಅದು ಅರ್ಧಕ್ಕೆ ನಿಂತು ಹೋಗ್ತಾ ಇರುತ್ತೆ. ಮೂರನೇದು, ಚಿಕ್ಕ ಪುಟ್ಟ ಕೆಲಸಗಳಿಗೂ ಚಿಂತೆ ಕಾಡಲು ಪ್ರಾರಂಭ ಆಗುತ್ತೆ. ಆರೋಗ್ಯದ ಸಮಸ್ಯೆಗಳು ಬೆಂಬಿಡದೆ ಕಾಡ್ತಾ ಇರುತ್ತೆ. ಇನ್ನು ಕುಟುಂಬದ ಸದಸ್ಯರು ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ನಾಲ್ಕನೇದು, ಕೆಲವೊಮ್ಮೆ ನಾವು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿರ್ತೀವಿ. ಉದ್ಯೋಗದಲ್ಲಾಗಿರ್ಬೋದು, ವ್ಯಾಪಾರ ವ್ಯವಹಾರದಲ್ಲಾಗಿರ್ಬೋದು, ಲಾಭವನ್ನು ಪಡೆದುಕೊಂಡಿರ್ತೀರಿ. ಆದರೆ ನಾವು ಗಳಿಸಿದ ಹಣವನ್ನು ನಮ್ಮ ಬಳಿ ಉಳಿತಾಯ ಮಾಡಲು ಸಾಧ್ಯ ಆಗ್ತಾನೆ ಇರಲ್ಲ. ಅದು ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚನ್ನು ಆಗ್ತಾನೆ ಇರುತ್ತೆ. ಇನ್ನು ಐದನೇದು, ಮಗ ಅಥವಾ ಮಗಳು ವಿದ್ಯಾವಂತರಾಗಿದ್ದರೂ ಸಹ, ಸ್ವಾವಲಂಬಿಗಳಾಗಿದ್ದರೂ ಸಹ ಅವರ ಮದುವೆಯಲ್ಲಿ ವಿಳಂಬ ಮತ್ತು ಅಡೆತಡೆಗಳು ಇರ್ತವೆ. ಮದುವೆಯಲ್ಲಿ ವಿಳಂಬವಾಗುವುದು ಮಾತ್ರವಲ್ಲ, ವಿವಾಹದಲ್ಲಿ ಅನೇಕ ರೀತಿಯ ಅಡೆತಡೆಗಳು ಬಂದು ಹೋಗಲು ಪ್ರಾರಂಭ ಆಗ್ತವೆ. ಅದು ನಿಮ್ಮ ಮದುವೆಯ ವಿಚಾರದಲ್ಲಿ ಎಷ್ಟು ಗಾಢವಾದ ಪರಿಣಾಮ ಬೀರುತ್ತೆ ಅಂದರೆ, ಮದುವೆಯ ಮಂಟಪದ ತನಕ ಹೋಗಿದ್ದು ಮದುವೆ ಕೂಡ ನಿಂತು ಹೋಗುವ ಉದಾಹರಣೆ ಕೂಡ ಇರುತ್ತೆ. ಇನ್ನು ಆರನೇದು, ಪಿತೃದೋಷಕ್ಕೆ ಒಳಗಾದ ವ್ಯಕ್ತಿಯು ಮನಸ್ಸಿನಲ್ಲಿ ಯಾವಾಗಲೂ ಒಂದಲ್ಲ ಒಂದು ರೀತಿಯ ಅಜ್ಞಾನ, ಭಯವಿರುತ್ತೆ. ಇದರಿಂದ ಅವನು ಅತೀತವಾಗಿ ಚಿಂತೆಗೆ ಒಳಗಾಗ್ತಾ ಇರ್ತಾನೆ. ಯಾವುದೇ ಕೆಲಸವನ್ನು ಮಾಡಲು ಕೂಡ ಅವನಿಗೆ ಮನಸ್ಸಾಗೋದಿಲ್ಲ. ಏಳನೇದು, ಜೀವನದಲ್ಲಿ ಎಲ್ಲ ಸೌಕರ್ಯಗಳು ಮತ್ತು ಸೌಲಭ್ಯಗಳನ್ನು ಹೊಂದಿದ್ರೂ ಕೂಡ ಯಾವುದೇ ಕೆಲಸ ಮಾಡಲು ಮನಸ್ಸಾಗದೇ ಇಲ್ಲ. ಜಡತ್ವ ಎನ್ನುವುದು ಅವರ ಬೆನ್ನಿಗೆ ಬಿದ್ದಿರುತ್ತದೆ. ಅಷ್ಟು ಮಾತ್ರವಲ್ಲ, ಪಿತೃದೋಷವು ಇವರಿಗೆ ಸಂತಾನದ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡ್ತಾ ಇರುತ್ತೆ. ಮದುವೆ ಆಗಿ ಎಷ್ಟೇ ವರ್ಷಗಳಾಗಿದ್ರೂ ಅವರಿಗೆ ಸಂತಾನ ಭಾಗ್ಯ ಅನ್ನೋದೇ ಇರಲ್ಲ. ಎಷ್ಟೇ ಪ್ರಯತ್ನ, ಎಷ್ಟೇ ಡಾಕ್ಟರ್ ಹತ್ರ ತೋರಿಸೋದಾಗಲಿ ಅಥವಾ ದೇವಸ್ಥಾನಗಳಿಗೆ ಹೋಗೋದಾಗಲಿ, ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಕೂಡ ಅವರಿಗೆ ಸಂತಾನ ಭಾಗ್ಯ ಅನ್ನೋದು ಲಭಿಸ್ತಾನೆ ಇರಲ್ಲ. ಇನ್ನು ಎಂಟನೇದು, ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರನ್ನು ಮೆಚ್ಚಿಸುವ ಮೂಲಕ ಮತ್ತು ಅವರ ಆಶೀರ್ವಾದದಿಂದ ಅಡೆತಡೆಗಳನ್ನು ತೆಗೆದುಹಾಕಲಾಗತ್ತೆ. ಇನ್ನು ವ್ಯಕ್ತಿಯು ಮಕ್ಕಳ ಸಂತೋಷವನ್ನು ಪಡೆದುಕೊಳ್ತಾನೆ. ಇನ್ನು ಒಂಬತ್ತನೇದು, ಶಾಸ್ತ್ರದ ಪ್ರಕಾರ ಪಿತೃದೋಷದಿಂದಾಗಿ ಜನರು ಹೆಚ್ಚಾಗಿ ಮಕ್ಕಳ ಸಂತೋಷದಿಂದ ವಂಚಿತರಾಗ್ತಾ ಇರ್ತಾರೆ. ಮಕ್ಕಳ ಸಂತೋಷದಲ್ಲಿ ಅಡಚಣೆಗಳ ಚಿಹ್ನೆಗಳು ಗ್ರಹಗಳ ಮತ್ತು ನಕ್ಷತ್ರಗಳ ಮೂಲಕ ಜಾತಕದಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ಬೋದು.
ಕೆಲವು ವಿಶೇಷ ಗ್ರಹಗಳ ಸ್ಥಾನವು ಪಿತೃ ದೋಷದ ಕಾರಣವನ್ನು ತೋರಿಸ್ತಾ ಇರುತ್ತೆ. ಮಕ್ಕಳ ಸಂತೋಷದಲ್ಲಿ ಅಡಚಣೆ ಮಾತ್ರವಲ್ಲದೆ ಪಿತೃ ದೋಷವು ವ್ಯಕ್ತಿಯನ್ನು ಅನೇಕ ರೀತಿಯ ಸಂತೋಷದಿಂದ ಕೂಡ ವಂಚಿತಗೊಳಿಸ್ತಾ ಇರುತ್ತೆ. ಇನ್ನು 10ನೇದು, ಪಿತೃದೋಷವನ್ನು ಹೊಂದಿರುವ ವ್ಯಕ್ತಿಯು ಅಶುಭ ಗ್ರಹಗಳ ಸ್ಥಿತಿಯಲ್ಲಿ ಸಾವಿನಂತಹ ನೋವುಗಳನ್ನು ಕೂಡ ಅನುಭವಿಸಬೇಕಾಗತ್ತೆ ಮತ್ತು ಶುಭ ಗ್ರಹಗಳ ಸ್ಥಿತಿಯಲ್ಲಿ ಪೂರ್ಣ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಇನ್ನು ಕೊನೆಯದಾಗಿ 11ನೇದು, ಪಿತೃಕೋಪದಿಂದ ಶಾಪಗ್ರಸ್ತರಾದ ಕುಟುಂಬ ಸದಸ್ಯರ ಅದೃಷ್ಟವು ದುರಾದೃಷ್ಟವಾಗಿ ಬದಲಾಗ್ತಾ ಇರುತ್ತೆ ಮತ್ತು ಅವರು ಯಾವುದೇ ಕಾರಣವಿಲ್ಲದೆ ರೋಗ, ದುಃಖ ಮತ್ತು ಬಡತನವನ್ನು ಎದುರಿಸಬೇಕಾಗತ್ತೆ. ಇನ್ನು 12ನೇದು, ಪಿತೃ ದೋಷವು ವ್ಯಕ್ತಿಯ ಯಶಸ್ಸು ಮತ್ತು ಸೌಕರ್ಯವನ್ನು ಕೂಡ ತೊಡೆದು ಹಾಕುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಪಿತೃ ದೋಷವನ್ನು ನಿವಾರಿಸಿಕೊಳ್ಳುವಂತಹ ಅತ್ಯುತ್ತಮ ಮಾರ್ಗ ಯಾವುದು ಅನ್ನೋದಾದರೆ ಅದು ಪಿತೃಪಕ್ಷ. ಪಿತೃಪಕ್ಷದಲ್ಲಿ ಪಿತೃಗಳ ಆತ್ಮಕ್ಕೆ ಮೋಕ್ಷವನ್ನು ನೀಡೋದಕ್ಕಾಗಿ ವಿವಿಧ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಶ್ರಾದ್ದ ಆಗ್ಬೋದು, ಪಿಂಡದಾನ ಆಗ್ಬೋದು, ತರ್ಪಣದಂತಹ ಕಾರ್ಯಗಳು ಮಾಡೋದ್ರಿಂದ ಪಿತೃದೋಷ ಅನ್ನೋದು ನಿವಾರಣೆ ಆಗುತ್ತೆ. ಪಿತೃಪಕ್ಷದಲ್ಲಿ 15 ದಿನಗಳ ಕಾಲ ನಾವು ಯಾವ ಯಾವ ವಸ್ತುಗಳನ್ನು ನಾವು ಖರೀದಿ ಮಾಡಬಾರ್ದು. ಇಂತಹ ವಸ್ತುಗಳು ಖರೀದಿ ಮಾಡಿದ್ರೂ ಕೂಡ ಪಿತೃದೋಷ ಅನ್ನೋದು ಬರುತ್ತೆ. ಹಾಗಾಗಿ ಪಕ್ಷದಲ್ಲಿ ಯಾವ ವಸ್ತುಗಳನ್ನು ನಾವು ಮನೆಗೆ ತರಬಾರ್ದು ಅನ್ನೋದಾದರೆ ಕಬ್ಬಿಣದ ವಸ್ತುಗಳು ಹಾಗೂ ಚಾಕುವಿನಂತಹ ಚೂಪಾದ ವಸ್ತುಗಳು ಖರೀದಿಸಬಾರ್ದು. ಇವುಗಳನ್ನು ಖರೀದಿಸೋದ್ರಿಂದ ನಾವು ಪಿತೃಗಳ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ಕಬ್ಬಿಣ ಅಥವಾ ಚೂಪಾದ ವಸ್ತುಗಳು ಖರೀದಿಸೋದ್ರಿಂದ ಪಿತೃಗಳು ಸಂತುಷ್ಟರಾಗೋದಿಲ್ಲ, ಬದಲಾಗಿ ನಮ್ಮ ಮೇಲೆ ಕೋಪವನ್ನು ತೋರಿಸ್ತಾರೆ. ಪಿತೃಪಕ್ಷದ ಅವಧಿಯಲ್ಲಿ ನಾವು ಹೊಸ ಬಟ್ಟೆಗಳನ್ನು ಖರೀದಿ ಮಾಡಬಾರ್ದು. ಈ ಅವಧಿಯಲ್ಲಿ ನಾವು ಹೊಸ ಬಟ್ಟೆಗಳನ್ನು ಖರೀದಿಸುವುದು ಕೂಡ ಅಶುಭವೆಂದೇ ಹೇಳಲಾಗುತ್ತೆ. ಬಟ್ಟೆಗಳನ್ನು ಮಾತ್ರವಲ್ಲ, ಇದರೊಂದಿಗೆ ನಾವು ಚಿನ್ನ, ಬೆಳ್ಳಿ, ವಾಹನದಂಥ ಅಮೂಲ್ಯ ವಸ್ತುಗಳನ್ನು ಕೂಡ ಈ ಅವಧಿಯಲ್ಲಿ ಅಂದರೆ ಪಿತೃಪಕ್ಷದ 15 ದಿನಗಳ ಕಾಲ ನಾವು ಖರೀದಿಯನ್ನು ಮಾಡಬಾರ್ದು. ಇನ್ನು ಪಿತೃಪಕ್ಷದ ಅವಧಿಯಲ್ಲಿ ನಾವು ಹೊಸ ಮನೆಯ ಚಾವಣಿಯನ್ನು ಕೆಡವಬಾರದು. ಈ ರೀತಿ ಹೊಸ ಮನೆಯ ಚಾವಣಿಯನ್ನು ಪಿತೃಪಕ್ಷದ ಸಮಯದಲ್ಲಿ ಕೆಡುವುದು ಅಶುಭವೆಂದೇ ಪರಿಗಣಿಸಲಾಗುತ್ತೆ. ಇದು ನಮ್ಮ ಪಿತೃಗಳ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತೆ. ಇನ್ನು ಪಿತೃಪಕ್ಷದ ಸಮಯದಲ್ಲಿ ನಾವು ಮಾಡುವ ಈ ತಪ್ಪುಗಳನ್ನು ಮಾಡೋದ್ರಿಂದ ಪಿತೃದೋಷಕ್ಕೆ ಗುರಿಯಾಗ್ತೀರಿ. ಇದರಿಂದ ಪಿತೃಗಳು ನಮ್ಮ ಮೇಲೆ ಅಸಮಾಧಾನಗೊಳ್ತಾರೆ ಮತ್ತು ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗತ್ತೆ. ಇನ್ನು ಪಿತೃಪಕ್ಷ 15 ದಿನಗಳ ಕಾಲ ನಮ್ಮ ಪೂರ್ವಜರನ್ನು ಪೂಜಿಸುವ ಸಮಯವಾಗಿದೆ. 2025ರಲ್ಲಿ ಪಿತೃಪಕ್ಷ ಸೆಪ್ಟೆಂಬರ್ 7ರಂದು ಪ್ರಾರಂಭ ಆಗಿ ಸೆಪ್ಟೆಂಬರ್ 21ರ ತನಕ ಇರಲಿದೆ. ಈ ಪಿತೃಪಕ್ಷ ಈ 15 ದಿನಗಳ ಕಾಲ ಅವಧಿಯಲ್ಲಿ ಪಿತೃಗಳಿಗೆ ಗೌರವವನ್ನು ಸಲ್ಲಿಸಲಾಗತ್ತೆ, ಪಿತೃಗಳನ್ನು ಪೂಜಿಸಲಾಗತ್ತೆ, ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ನೀಡಲಾಗತ್ತೆ. ಈ ಸಮಯದಲ್ಲಿ ಶ್ರಾದ್ದ, ಪಿಂಡದಾನ ಕಾರ್ಯಗಳನ್ನು ನೆರವೇರಿಸಲಾಗತ್ತೆ. ಪಿತೃಗಳ ಹೆಸರಿನಲ್ಲಿ ದಾನ ಧರ್ಮ ಕಾರ್ಯಗಳನ್ನು ಮಾಡುವ ಮೂಲಕ ಪಿತೃಗಳ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬಹುದು. ಹಾಗಾಗಿ ನಾವು ಈ ಪಿತೃಪಕ್ಷದ 15 ದಿನಗಳ ಕಾಲ ಸಾಧ್ಯವಾದಷ್ಟು ಎಲ್ಲರೂ ಕೂಡ ನೀವು ನಿಮ್ಮ ಪಿತೃಗಳನ್ನು ನೆನೆದು ನೀವು ಪ್ರತಿದಿನ ನೀವು ಪಿತೃಗಳಿಗೆ ನಮಸ್ಕಾರವನ್ನು ಮಾಡೋದಾಗಲಿ ಅಥವಾ ಮಾಡಿ ಮೇಲೆ ಒಂದು ಸ್ವಲ್ಪ ಅನ್ನವನ್ನು ಇಡೋದಾಗಲಿ ಅಥವಾ ನೀವು ಗೋವುಗಳಿಗೆ ಆಹಾರವನ್ನು ನೀಡೋದಾಗಲಿ, ನಾಯಿಗಳಿಗೆ ಆಹಾರವನ್ನು ನೀಡೋದು, ನಿಮ್ಮ ಕೈಲಾದಷ್ಟು ದಾನಗಳನ್ನು ಮಾಡೋದು, ಪಿಂಡ ದಾನವನ್ನು ಮಾಡೋದಾಗಲಿ ಅಥವಾ ಶ್ರಾದ್ದವನ್ನು ಮಾಡೋದು, ಇದು ಕೂಡ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಈ 15 ದಿನಗಳ ಕಾಲ ಯಾರು ಮಿಸ್ ಮಾಡ್ಕೋಬೇಡಿ. ಹಾಗಾಗಿ ಎಲ್ಲರೂ ನಿಮ್ಮ ಪಿತೃಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.